ಈವ್ನಿಂಗ್ ಎಲ್ಲ ನಮ್ಮ ಸಮಸ್ತ ಇನ್ಸ್ಪೈರ್ ಇಂಡಿಯಾ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ನಮ್ಮ ಎಲ್ಲಾ ಹೂಡಿಕೆದಾರರಿಗೆ ಬಿಲೀವಿಂಗ್ ಡೇಟಾ ನಾಟ್ ಆನ್ ಹೆಡ್ಲೈನ್ಸ್ ಆನ್ ಕಾಲ್ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಸ್ಥಿತಿ ಹಾಗೂ ಎಕನಾಮಿಕ್ ಅನ್ಸರ್ಟನಿಟೀಸ್ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರ್ತಿವೆ. ಇಂತಹ ಸಮಯದಲ್ಲಿ ಸುದ್ದಿಗಳಿಗಿಂತ ನಿಖರವಾದ ಡೇಟಾ, ಸರಿಯಾದ ಫಿನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈ ದೃಷ್ಟಿಕೋನ ಅತ್ಯಂತ ಮುಖ್ಯವಾಗುತ್ತದೆ. ನಮ್ಮ ಎಲ್ಲಾ ಹೂಡಿಕೆದಾರರಿಗೆ ಪ್ರತಿ ತಿಂಗಳು ಈ ವಿಶೇಷ ಕಾಲ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಮಾರುಕಟ್ಟೆ ಏರಿಳಿತಗಳು, ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಗಳು ಹಾಗೂ ಹೂಡಿಕೆಗಳಿಗೆ ಸಂಬಂಧಿಸಿದ ಅಪ್ಡೇಟೆಡ್ ಮಾಹಿತಿಯನ್ನು ನಿಮಗೆ ತಲುಪಿಸುವುದು ಮತ್ತು ಹಣಕಾಸಿನ ಬಗ್ಗೆ ನಿಮ್ಮ ಅರಿವು ಹೆಚ್ಚಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಶರಣ್ ಪಾಟೀಲ್ ಅವರನ್ನು ಇಂದಿನ ಸೆಷನ್ ಅನ್ನು ಮುಂದುವರಿಸಲು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಸರ್, ಅಂಡ್ ಸೆಷನ್ ಇಸ್ ಓವರ್ ಟು ಯು ಸರ್. ಥ್ಯಾಂಕ್ ಯು ಗೀತಾ ಪ್ರಿಯ ಅವರೇ. ಮೊದಲನೇದಾಗಿ ನಮ್ಮ ಸಮಸ್ತ ಇನ್ಸ್ಪೈರ್ ಇಂಡಿಯಾ ಹೂಡಿಕೆದಾರರಿಗೆ ಶುಭ ಸಂಜೆ. ಇವತ್ತಿನ ಈ ಒಂದು ಕಾಲ್ದ ಉದ್ದೇಶ ಬಂದ್ಬಿಟ್ಟು, ಕಳೆದ 2-3 ತಿಂಗಳಿಂದ ಬಹಳಷ್ಟು ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಎಲ್ಲಾ ಹೂಡಿಕೆದಾರರಿಗೆ ಏನೊಂದು ರುಟೀನ್ ಆಗಿ ಒಂದು ಕಮ್ಯುನಿಕೇಟ್ ಮಾಡಬೇಕು, ಅದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಇವತ್ತಿನ ಒಂದು ಕಾಲ್ ನಾನು ತಗೊಂತಾ ಇದ್ದೀನಿ. ಇವತ್ತಿನ ಕಾಲ್ದ ಒಂದು ಮೇನ್ ಪರ್ಪಸ್ ಏನಂತಂದ್ರೆ, ನಾವೆಲ್ಲ ಗೊತ್ತಿದೆ, ಹೆಡಿಂಗ್ ಬಂದ್ಬಿಟ್ಟು ಯು ಶುಡ್ ಫೋಕಸ್ ಆನ್ ದಿ ಡೇಟಾ ನಾಟ್ ಆನ್ ದಿ ಹೆಡ್ಲೈನ್ಸ್ ಅಂತ. ಯಾಕೆ ಇದನ್ನ ಈ ಪಾಯಿಂಟ್ ನಾನು ತುಂಬಾ ಹೈಲೈಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಮೊದಲೆಲ್ಲ ಏನಾಗಿರೋದು ಅಂದ್ರೆ, ನಾವೆಲ್ಲ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದ್ತಾ ಇದ್ವಿ. ಅದ್ ಬಿಟ್ರೆ ಈವ್ನಿಂಗ್ ಅಲ್ಲಿ ಒಂದು 1/2 hour to 1 hour ನ್ಯೂಸ್ ಚಾನೆಲ್ಗಳನ್ನ ನ್ಯೂಸ್ ನೋಡ್ತಾ ಇದ್ವಿ. ನಾನು ಹೇಳ್ತಿರೋದು ಸ್ಟೋರಿ ಒಂದು 15-20 ವರ್ಷದ ಮುಂಚೆ. ಬಟ್ ಯಾವಾಗ ಇಂಟರ್ನೆಟ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು, ಇಂಟರ್ನೆಟ್ ರೆವಲ್ಯೂಷನ್ ಜೊತೆಗೆ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಇವತ್ತು ನೀವು ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾ, ಅದು ಯೂಟ್ಯೂಬ್ ಆಗಿರ್ಬೋದು, ವಾಟ್ಸ್ಆಪ್ ಯೂನಿವರ್ಸಿಟಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಇನ್ಸ್ಟಾಗ್ರಾಮ್ 30 seconds ಓಪನ್ ಮಾಡಿದಾಗ ಬಹಳಷ್ಟು ನಿಮಗೆ ಡಿಸ್ಟ್ರಾಕ್ಷನ್ಸ್ ಗಳು ಕಾಣಿಸ್ತಾ ಇದೆ. ಇದು ನಮ್ಮ ಒಂದು ಓವರ್ ಆಲ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ನಮ್ಮ ಪರ್ಸನಲ್ ಲೈಫ್ಗೂ ಇಂಪ್ಯಾಕ್ಟ್ ಆಗಿದೆ, ಫ್ಯಾಮಿಲಿ ಲೈಫ್ಗೂ ಇಂಪ್ಯಾಕ್ಟ್ ಆಗಿದೆ, ಹಾಗೆ ನಮ್ಮ ಒಂದು ಫೈನಾನ್ಷಿಯಲ್ ಲೈಫ್ಗೂ ಇದ್ರದ್ದು ಇಂಪ್ಯಾಕ್ಟ್ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಒಂದು ಮೇನ್ ಈ ಒಂದು ಸೆಷನ್ ಉದ್ದೇಶ ಬಂದ್ಬಿಟ್ಟು, ಈ ಒಂದು ಓವರ್ ಆಲ್ ಏನೊಂದು ಟ್ಯಾಗ್ ಲೈನ್ ಅಥವಾ ಹೆಡ್ಲೈನ್ಸ್ ಗಳೇನಿದ್ದಾರೆ, ಇದು ನಮ್ಮನ್ನ ತುಂಬಾ ಹೊತ್ತು ಈ ಒಂದು ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ಅಲ್ಲಿ ಒಂದು ಅಟ್ರಾಕ್ಟ್ ಮಾಡಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ತುಂಬಾ ಕ್ಯಾಚಿ ಆಗಿರುವಂತ ಹೆಡ್ಡಿಂಗ್ಸ್ ಆಗಿರ್ಬೋದು, ಮತ್ತೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುವಂತ ಒಂದಷ್ಟು ಕ್ಯಾಪ್ಷನ್ಸ್ ಗಳನ್ನ ಹಾಕ್ಬಿಟ್ಟು ಪ್ರತಿಯೊಬ್ಬರು ಅವರ ಒಂದು ವ್ಯೂವರ್ಸ್ ನಂಬರ್ಸ್ ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಫೈನಾನ್ಷಿಯಲ್ ವರ್ಲ್ಡ್ ಅಲ್ಲಿ ಇದನ್ನ ಒಂದು ತಪ್ಪಿಸ್ಬಿಟ್ಟು ಹೇಗೆ ನಾವು ಒಂದು ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಇವತ್ತು ಬಿಗ್ಗೆಸ್ಟ್ ರಿಸ್ಕ್ ಇಸ್ ನಾಟ್ ದಿ ಮಾರ್ಕೆಟ್. ದ ಬಿಗ್ಗೆಸ್ಟ್ ರಿಸ್ಕ್ ಇಸ್ ಇಂಥ ಒಂದು ಡಿಸ್ಟ್ರಾಕ್ಷನ್ ಗಳ ಮಧ್ಯೆ ನಾವು ಹೂಡಿಕೆದಾರರಾಗಿ ಪೇಷನ್ಸ್ ಇಂದ ಇರೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಈ ಒಂದು ಎಕ್ಸಾಂಪಲ್ ಇದೆ ಅಂತಂದ್ರೆ, ಕಳೆದ ಸುಮಾರು ವರ್ಷಗಳಿಂದ ನಾವು ಬಹಳಷ್ಟು ಇಂಥ ಇನ್ಸಿಡೆಂಟ್ಗಳು, ಇವೆಂಟ್ಗಳು ನಾವು ಹೆಡ್ಲೈನ್ಸ್ ಅನ್ನು ನೋಡ್ತಾನೆ ಬಂದಿದ್ವಿ. ಸೊ ಇಂಥ ಒಂದು ಇವೆಂಟ್ ಮತ್ತು ಇನ್ಸಿಡೆಂಟ್ ಆದಾಗ ನಾರ್ಮಲಿ ನಮ್ಮೆಲ್ಲರಿಗೂ ಒಬ್ಬ ಹೂಡಿಕೆದಾರರಲ್ಲಿ ಗಾಬರಿ ಆಗೋದು ಸಹಜ ಇದೆ. ಅದು ಕಳೆದ ಎಷ್ಟೋ ಸಂದರ್ಭಗಳಲ್ಲಿ ಯುದ್ಧದ ಸಮಯಗಳಾಗಿರ್ಬೋದು, ಜಿಯೋಪೊಲಿಟಿಕಲ್ ಇಶ್ಯೂ ಆಗಿರ್ಬೋದು, ರಿಸೆಷನ್ ಆಗಿರ್ಬೋದು, ಪೆಂಡಮಿಕ್ ಆಗಿರ್ಬೋದು, ಅಥವಾ ಸ್ಕ್ಯಾಮ್ಗಳಾಗಿರ್ಬೋದು, ಅಥವಾ ಇನ್ನೇನಾದ್ರೂ ಹೊಸದಾದಂತ ವಿಷಯಗಳು ನಮ್ಗೆ ಅವಾಗ ತುಂಬಾ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ, ರೀಸೆಂಟ್ ಆಗಿ ನೋಡಿರುವಂತ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಕ್ರಿಯೇಟ್ ಆಯ್ತು, ಸುಮಾರು ಆಲ್ಮೋಸ್ಟ್ 15 million ವ್ಯೂಸ್ ಗಳನ್ನ ನೋಡಿರುವಂತದ್ದು. ಮತ್ತೆ ಅದನ್ನ ಇವತ್ತು ಏನ್ ನಾವು ನೋಡ್ತಾ ಇದೀವಿ, ಒಂದು ಬಸ್ ವರ್ಡ್ ಆಗಿ ಕಾಣಿಸ್ತಾ ಇದೆ. ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಅದು ಯಾಕೆ ಬಂದಿದೆ, ಅದ್ರ ಉದ್ದೇಶ ಏನು, ಪ್ರತಿಯೊಬ್ಬರು ಅವ್ರದೇ ಆದ ರೀತಿಯಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಹೋಗ್ತಾ ಇದಾರೆ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಅದನ್ನ ಒಂದು ಅಥೆಂಟಿಕ್ ಆಗಿ ಅಥವಾ ಅದನ್ನ ಒಂದು ತುಂಬಾ ನಂಬುವಂತ ಇನ್ಫಾರ್ಮೇಶನ್ ಆಗಿ ನಾವು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ಸೆಷನ್ ನಲ್ಲಿ ನಾನು ಏನೊಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಫಂಡಮೆಂಟಲ್ ಆಗಿರುವಂತ ಡೇಟಾನ ನಂಬಿ ಹೆಡ್ಲೈನ್ಸ್ ಗಳೇ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾ ಒಂದು ಟೈಮ್ ಪಾಸ್ ಆಗಿ ತೆಗೆದುಕೊಳ್ಳೋದು ಮಾತ್ರ ಅಲ್ಲಿ ಇಟ್ಬಿಡಿ. ಅದನ್ನ ಬಿಯಾಂಡ್ ದಟ್ ಆಗಿ ಅದು ನಿಮ್ಮ ಮನೆ ಬಾಗಿಲಿಗೆ ಮತ್ತೆ ನಿಮ್ಮ ಪರ್ಸನಲ್ ಲೈಫ್ಗೆ ಮತ್ತೆ ನಿಮ್ಮ ಫೈನಾನ್ಷಿಯಲ್ ಲೈಫ್ಗೆ ಅದು ಎಂಟ್ರಿ ಆಗದೆ ಇರೋ ತರ ನೋಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ತರ ಒಂದಷ್ಟು ಜನಗಳು ನಿಮ್ಮನ್ನ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಒಂದಷ್ಟು ಸ್ಕ್ಯಾಮರ್ಸ್ ಗಳು ಬರ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಅದು ಸ್ವತಃ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಬಂದ್ಬಿಟ್ಟು ನಿಮ್ಗೆ ಈ ತರ ಒಂದು ಹೂಡಿಕೆ ಮಾಡಿ ನೀವು ಇಷ್ಟು ಲಾಭ ಪಡ್ಕೋಬಹುದು ಅಂತಾರೆ. ಕೆಲವೊಂದ್ಸರಿ ಸುಧಾಮೂರ್ತಿ ಅವ್ರು ಬಂದು ಮಾತಾಡಿರೋದು ನೋಡ್ತಾ ಇದೀವಿ. ಎಲ್ಲನೂ AI ನ ಯೂಸ್ ಮಾಡಿಬಿಟ್ಟು ಸ್ಕ್ಯಾಮ್ ಗಳನ್ನ ಕ್ರಿಯೇಟ್ ಮಾಡಿ ಬಹಳಷ್ಟು ಜನ ಮುಗ್ಧರ ಹಣನ ಮತ್ತು ಬಹಳಷ್ಟು ಜನ ಇನ್ನೋಸೆಂಟ್ ಗಳನ್ನ ಇರುವಂತವ್ರನ್ನ ಹಣನ ಲೂಟಿ ಮಾಡಕ್ಕೆ ಬಂದಿರುವಂತ ಕೆಲವೊಂದಷ್ಟು ಈ ಒಂದು ಸ್ಕ್ಯಾಮ್ ಗಳು ನಡೀತಾ ಇದೆ. ಅದು ಅಲ್ಲದೆ ಇನ್ನೂ ಕೆಲವೊಂದು ಬಂದ್ಬಿಟ್ಟು ನಿಮ್ಗೆ ಇಷ್ಟೊಂದು ರಿಟರ್ನ್ಸ್ ತಂದು ಕೊಡ್ತೀವಿ, ಇಷ್ಟು ಮಂತ್ಲಿ ರಿಟರ್ನ್ಸ್ ಪಡ್ಕೋಬಹುದು, ಶಾರ್ಟ್ ಪೀರಿಯಡ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ದು 3 ಪಟ್ಟು ವೆಲ್ತ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಲೈಫ್ ಅಲ್ಲಿ ಒಂದು 5 ವರ್ಷದಲ್ಲಿ ರಿಟೈರ್ಮೆಂಟ್ ಪಡ್ಕೋಬಹುದು, ನೀವು ಹಾಗೆ ಹೀಗೆ ಅಂತ ಬಹಳಷ್ಟು ನಿಮ್ಗೆ ಒಂದು ಅಟ್ರಾಕ್ಟ್ ಮಾಡುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಡ್ಡಿಂಗ್ಸ್ ಗಳನ್ನ ಹಾಕ್ಬಿಟ್ಟು ನಿಮ್ಮನ್ನ ಅಟ್ರಾಕ್ಟ್ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ಒಬ್ಬ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುವಂತ ಹೂಡಿಕೆದಾರನಾಗಿ
ನೀವು ಇದಕ್ಕೆ ಒಂದು ಬಲಿ ಆಗದೇನೆ ಬೇರೆ ನಿಮ್ಮ ಫ್ಯಾಮಿಲಿ ಮತ್ತು ರಿಲೇಷನ್ ಗಳಲ್ಲೂ ಇದಕ್ಕೆ ಬಲಿ ಆಗದಿರೋ ತರ ನೋಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಈ ಒಂದು ಎಂಟೈರ್ ಇನ್ಫಾರ್ಮೇಶನ್ ಗಳಿದೆ, ಎಲ್ಲಾನು ಶಾರ್ಟ್ ಕಟ್ ಆಗಿ ಹಣ ಮಾಡೋದು, ಶಾರ್ಟ್ ಪೀರಿಯಡ್ ಅಲ್ಲಿ ಹಣ ಮಾಡೋದು ಹೇಗೆ, ಮತ್ತೆ ಏನಾದ್ರೂ ಹೊಸ ಹೊಸ ಸ್ಟ್ರಾಟಜಿಗಳನ್ನ ಕ್ರಿಯೇಟ್ ಮಾಡಿ ನಿಮ್ದು 5x 10x ಹಣ ಮಾಡೋದು ಹೇಗೆ, ಇಂಥ ವಿಷಯಗಳನ್ನ ಮಾಡಿ ನಿಮ್ಮನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಕಷ್ಟಪಟ್ಟು ಏನು ಹಣನ ಹೂಡಿಕೆ ಮಾಡಿರ್ತೀರಾ, ಕಷ್ಟಪಟ್ಟು ಹಣವನ್ನು ಏನ ಕೂಡ್ಸಿಟ್ಟಿರ್ತೀರಾ, ಇಂಥ ಒಂದು ಹೆಡ್ಲೈನ್ಸ್ ಗಳಿಗೆ ಬಲಿಯಾಗಿ ಕಳೆದುಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೈ ಟುಡೇಸ್ ಸೆಷನ್ ಇಸ್ ಮೋರ್ ಅಬೌಟ್ ಬಿಲೀವಿಂಗ್ ಡೇಟಾ, ನಾಟ್ ಆನ್ ದ ಹೆಡ್ಲೈನ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಹಾಗಾದ್ರೆ ಯಾವ ತರ ಡೇಟಾನ ನಾವು ನಂಬಬೇಕು? ಲೆಟ್ ಇಸ್ ಗೋ ವಿತ್ ಫಂಡಮೆಂಟಲ್. ಒಂದು, ನಮ್ಗೆಲ್ಲ ಗೊತ್ತಿದೆ ನಮ್ಮ ದೇಶದ ಒಟ್ಟು ಪಾಪ್ಯುಲೇಷನ್ ಬಂದ್ಬಿಟ್ಟು 140 ಕೋಟಿ. ಆವರೇಜ್ ಏಜ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ 28 years. ನಾವು ಬೇರೆ ದೇಶಗಳನ್ನ ಕಂಪೇರ್ ಮಾಡಿದ್ರೆ, ಅದು ಚೈನಾ ಆಗಿರ್ಬೋದು, US ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಆವರೇಜ್ ಏಜ್ ಇಸ್ ಬಿಟ್ವೀನ್ 40 to 50 years ಇದ್ರೆ, ಭಾರತ ದೇಶದ ಆವರೇಜ್ ಏಜ್ ಬಂದ್ಬಿಟ್ಟು 28 years. ಅಂಡ್ ಎರಡನೇದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಇಡೀ ಇವತ್ತು ವರ್ಲ್ಡ್ ಅಲ್ಲಿ ಯಂಗೆಸ್ಟ್ ಇರುವಂತ ಪಾಪ್ಯುಲೇಷನ್ ಇರುವಂತ ಒಂದು ಕಂಟ್ರಿ ನಮ್ಮ ದೇಶ ಆಗಿದೆ. ಅದರಲ್ಲೂ ಲಾರ್ಜ್ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಏಜ್ ಇರುವಂತ ಒಂದು ಪಾಪ್ಯುಲೇಷನ್ ಅದು ಭಾರತ ದೇಶ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಡೇಟಾ ಇದೆ, ಸುಮಾರು 55 ಕೋಟಿಗಿಂತ ಜಾಸ್ತಿ ಜನರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ. ಅದು ಜನಧನ್ ಅಕೌಂಟ್ ಆಗಿರ್ಬೋದು, ಮತ್ತೆ ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು. ಸುಮಾರು 55 ಕೋಟಿ ಜನರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ. ಯಾಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ದೇಶದಲ್ಲಿ ಕ್ಯಾಶ್ ಇಲ್ಲದೆ ನಮ್ಮ ಎಕನಾಮಿ ಮುಂದೆ ಹೋಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಿಂದ ಇರುವಂತಹ ಎಕನಾಮಿ ಇವತ್ತು ಹೈಯೆಸ್ಟ್ ನಂಬರ್ ಆಫ್ UPI ಟ್ರಾನ್ಸಾಕ್ಷನ್ ಮತ್ತೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ. ಎರಡನೇದು ಇಂಪಾರ್ಟೆಂಟ್ ಏನು, ಇವತ್ತು 80 ಕೋಟಿಗಿಂತ ಜಾಸ್ತಿ ಜನರ ಹತ್ರ ಪ್ಯಾನ್ ಕಾರ್ಡ್ ಇದೆ. ಇದರಿಂದ ಏನಾಗ್ತಾ ಇದೆ, ಒಂದು ಅವೇರ್ನೆಸ್ ನ ತಗೊಂಡ್ ಬರ್ತಾ ಇದ್ದಾರೆ, GST ಕಲೆಕ್ಟ್ ಆಗ್ತಾ ಇದೆ. ಅದೆಲ್ಲದನ್ನೇ ಬಹಳಷ್ಟು ಜನ ಮೇನ್ ಸ್ಟ್ರೀಮ್ ಎಕನಾಮಿ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗ್ತಾ ಇದ್ದಾರೆ. ಇದ್ರ ಜೊತೆ ಸರ್ಕಾರ ಕೊಟ್ಟಿರುವಂತ ಏನೊಂದು ಟ್ಯಾಕ್ಸ್ ರಿಬೇಟ್ ಏನಿದೆ, ಸುಮಾರು 12 ಲಕ್ಷವರೆಗೆ ಇನ್ಕಮ್ ಏನ್ ಟ್ಯಾಕ್ಸ್ ಇನ್ಕಮ್ ಅಂತ ಮಾಡಿದರೆ, ಇದು ಒಂದು ಎಕನಾಮಿನ ಕನ್ಸಂಪ್ಷನ್ ಎಕನಾಮಿಕ್ ತೆಗೆದುಕೊಂಡು ಹೋಗ್ತಾ ಇದೆ. ಇದರಿಂದ ನಮ್ಮ ದೇಶದಲ್ಲಿ ಒಟ್ಟಾರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸರ್ವಿಸ್ ಇಂಡಸ್ಟ್ರಿಗೆ ಇದೊಂದು ಬೂಸ್ಟ್ ಅಪ್ ಸಿಗ್ತಾ ಇದೆ. ಮತ್ತೇನಾಗಿದೆ, ಸುಮಾರು 75 ರಿಂದ 85 ಕೋಟಿಯಷ್ಟು ಜನ ಸ್ಮಾರ್ಟ್ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು 90 ಕೋಟಿಯಷ್ಟಿಗಿಂತ ಜಾಸ್ತಿ ಜನ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ. ಸುಮಾರು 50 ಕೋಟಿಗಿಂತ ಜಾಸ್ತಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಯಾಕೆ ಈ ಡೇಟಾ ನಿಮ್ಗೆ ಕೊಡಕ್ ಹೋಗ್ತಾ ಇದೀನಿ ಅಂದ್ರೆ, ಈ ಡೇಟಾಗಳಲ್ಲಿ ಬಹಳಷ್ಟು ವಿಷಯ ನೀವೇನು ಅರ್ಥ ಮಾಡ್ಬೇಕಂದ್ರೆ, ಈ ಎಲ್ಲಾ ಏನೊಂದು ಡೇಟಾ ಇದೆ ಓವರ್ ನೈಟ್ ಕ್ರಿಯೇಟ್ ಆಗಿರುವಂತ ಡೇಟಾ ಅಲ್ಲ. ಇಟ್ ಹ್ಯಾಸ್ ಟೇಕನ್ ಮೋರ್ ದ್ಯಾನ್ 3 to 4 decades ಟು ಕ್ರಿಯೇಟ್ ದಿಸ್ ಡೇಟಾ. ಸೊ ಹಾಗಾಗಿ ಟೆಂಪ್ರರಿ ಬಂದಿರುವಂತ ಹೆಡ್ಲೈನ್ಸ್, ಟೆಂಪ್ರರಿ ಬಂದಿರುವಂತ ಕೆಲವೊಂದಷ್ಟು ನ್ಯೂಸ್, ರೂಮರ್ಸ್, ಇದೆಲ್ಲನೂ ಒಂದು ಟೆಂಪ್ರರಿ ಆಗಿ ನಿಮ್ಮ ಒಂದು ಹೂಡಿಕೆ ಮೇಲೆ ಪ್ರಭಾವ ಬೀರಬಹುದೇ ಹೊರತು ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ತರ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಅದರಿಂದ ಪ್ರಭಾವ ಆಗಲ್ಲ. ಓವರ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋ ಒಂದು ಗ್ರೋತ್ ನ ನೋಡ್ತಾ ಹೋಗೋದು. ಯಾಕಂದ್ರೆ ಫಂಡಮೆಂಟಲಿ ಇಂಡಿಯಾ ಇಸ್ ಅ ಗ್ರೋವಿಂಗ್ ಎಕನಾಮಿ. ಬಟ್ ಏನಾಗುತ್ತೆ, ದ ಬಿಗ್ಗೆಸ್ಟ್ ಎನಿಮಿ ಏನಪ್ಪಾ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಮಾರ್ಕೆಟ್ ಅಲ್ಲ. ದ ಬಿಗ್ಗೆಸ್ಟ್ ಎನಿಮಿ ಇಸ್ ಅವರ್ ಓನ್ ಇಮೋಷನ್ಸ್, ಅವರ್ ಓನ್ ಇಂಪೇಷನ್ಸ್. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಇಂಪೇಷನ್ಸ್ ನ ಪನಿಷ್ ಮಾಡುತ್ತೆ, ಪೇಷನ್ಸ್ ಇರೋದನ್ನ ರಿವಾರ್ಡ್ ಮಾಡುತ್ತೆ. ಹಾಗಾಗಿ ನಾನು ಏನು ಒಟ್ಟಾರೆ ಹೇಳೋದಾದ್ರೆ, ಫಂಡಮೆಂಟಲ್ ಆಗಿ ಡೇಟಾಗಳ ಮೇಲೆ ಬಗ್ಗೆ ಬಿಲೀವ್ ಮಾಡಿ, ಶಾರ್ಟ್ ಟರ್ಮ್ ಡೇಟಾ ಬಗ್ಗೆ ವರಿ ತಗೊಳ್ಬೇಡಿ. ಲಾಂಗ್ ಟರ್ಮ್ ಅಲ್ಲಿ ಏನ್ ಇಂಡಿಯಾದ ಗ್ರೋತ್ ಸ್ಟೋರಿ ಇದೆ, ಎಸ್ ದರ್ ಆರ್ ಸಿಚುವೇಶನ್, ಇವತ್ತು ಇಂಡಿಯಾ ಫೇಸ್ ಮಾಡ್ತಾ ಇರುವಂತ ಒಂದು ಫಾರಿನ್ ಡೆಫಿಸಿಟ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಪ್ರೈಸ್ ಆಗಿರ್ಬೋದು, ಇವೆಲ್ಲನೂ ಒಂದು ಕಂದಷ್ಟು ಕನ್ಫ್ಯೂಷನ್ಸ್ ನಮ್ಗೆ ಕ್ರಿಯೇಟ್ ಮಾಡ್ತಾ ಇರ್ಬೋದು. ಆದ್ರೆ ಈ ತರ ಸಿಚುವೇಶನ್ ಏನ್ ಮೊದಲ ಬಾರಿಗೆ ಇಂಡಿಯಾದಲ್ಲಿ ಆಗಿದೆ, ಇಂಥ ಸಿಚುವೇಶನ್ ಮುಂಚೆನೂ ಆಗಿದೆ. ಯಾಕಂದ್ರೆ 2000 IT ಬಬಲ್ ಬರ್ಸ್ಟ್ ಇಂದ ಹಿಡ್ಕೊಂಡು 2008 ನಾವೇನು ವರ್ಲ್ಡ್ ರಿಸೆಷನ್ ನೋಡಿರುವಂತದ್ದು ಇದೆ, ಹಾಗೆ ಪೆಂಡಮಿಕ್ ನೋಡಿರುವಂತದ್ದು. ಹಾಗಾಗಿ ಎವ್ರಿ 5 to 6 years ಇಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ ಮಾರ್ಕೆಟ್ ಅಲ್ಲಿ ಬಂದಿರೋದು ನಾವು ನೋಡಿದೀವಿ. ಬಟ್ ಫಂಡಮೆಂಟಲ್ ಆಗಿ ಯಾರು ನಿಮ್ಮ ಒಂದು ಡೇಟಾದ ಮೇಲೆ ಬಿಲೀಫ್ ಇಟ್ಕೊಂಡು ಏನು ಒಂದು ಸ್ಟ್ರಾಂಗ್ ಫೌಂಡೇಶನ್ ನಿಮ್ಗೆ ಗೊತ್ತಿದೆ, ಇಂಡಿಯಾದ ಎಕನಾಮಿ ಬೆಳೀತಾ ಇದೆ. ಇವತ್ತು GDP ಗ್ರೋತ್ ಏನು 6 to 6.5% ಗ್ರೋತ್ ಅಲ್ಲಿ ತಗೊಂಡು ಹೋಗ್ತಾ ಇದೆ. ಇದು ಈ ದೇಶನ ಅಗೇನ್ ವಾಪಸ್ 3rd largest ಎಕನಾಮಿ ಆಗಿ ತೆಗೆದುಕೊಂಡು ಹೋಗೋಕೆ ಸಹಾಯ ಆಗೇ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಹೇಳೋದಂದ್ರೆ, ಆದಷ್ಟು ಬೆಳಿಗ್ಗೆ ಎದ್ದು ನಿಮ್ಮ ಹೆಡ್ಲೈನ್ಸ್ ಗಳನ್ನ ನೋಡಿದ್ರು ಸಹ ಸಿಂಪಲ್ ಆಗಿ ನೋಡಿ. ಯಾವ್ದೊಂದು ಹೆಡ್ಲೈನ್ಸ್ ಹೇಳುತ್ತೆ, ಮಾರ್ಕೆಟ್ ಒಂದು 2,000 ಪಾಯಿಂಟ್ ಬಿದ್ದ ತಕ್ಷಣ ಮುಖೇಶ್ ಅಂಬಾನಿಗೆ ಇವತ್ತು 5,000 ಕೋಟಿ ನಷ್ಟ ಅಂತ ಹೇಳ್ತಾರೆ. ಮುಖೇಶ್ ಅಂಬಾನಿ ಶೇರ್ಸ್ ಮಾರಿದ್ರೆ ತಾನೇ ನಷ್ಟ ಆಗೋದು. ಬಟ್ ಹೆಡ್ಲೈನ್ಸ್ ಏನಿದೆ, ಇಷ್ಟು ನಷ್ಟ. ಮಾರ್ಕೆಟ್ ಅಲ್ಲಿ 1 ಲಕ್ಷ ಕೋಟಿಯಷ್ಟು ನಷ್ಟ ಅಂತ ಒಂದು ಹೆಡ್ಲೈನ್ ಆಗಿದಾಗ ನೀವು ಗಾಬರಿಗೆ ಹೋಗ್ತಿರೋ, ದುಡ್ಡು ಎಲ್ಲೋ ಹೋಗ್ಬಿಡ್ತಪ್ಪ, ಇನ್ ಸಿಗೋದಿಲ್ಲ ಅಂತ. ಟೆಂಪರರಿ ಆಗಿ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆದಾಗ ನಿಮ್ಮ ಒಂದು ನೋಷನಲ್ ಗೇನ್ ಅಂಡ್ ಲಾಸ್ ಇದ್ದೇ ಇರುತ್ತೆ. ಅದನ್ನ ನೀವು ಹೆಡ್ಲೈನ್ಸ್ ಅಲ್ಲಿ ಲಾಸ್ ಆಯ್ತು ಅಂತ ಹೇಳಿದ್ರೆ, ಎಲ್ಲಿವರೆಗೆ ನೀವು ನಿಮ್ಮ ಯೂನಿಟ್ಸ್ ಗಳನ್ನ ಮಾಡಿಲ್ಲ, ನಿಮ್ಮ ಮ್ಯೂಚುವಲ್ ಫಂಡ್ ಅನ್ನು ಮಾಡಿಲ್ಲ, ಅದು ಬಂದಿರುವಂತ ರಿಟರ್ನ್ಸ್ ಲಾಭನೂ ಅಲ್ಲ, ನಷ್ಟನೂ ಅಲ್ಲ. ಹಾಗಾಗಿ ಒಟ್ಟಾರೆ ಒಂದು ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ಆಗಿ ಯೋಚನೆ ಮಾಡಿ, ಬಿಲೀವ್ ಇನ್ ದ ಫಂಡಮೆಂಟಲ್ಸ್. ಐ ಥಿಂಕ್ ದಟ್ ಇಸ್ ಗೋಯಿಂಗ್ ಟು ಟೇಕ್ ಯು ಟು ದ
ಲಾಂಗ್ ಟರ್ಮ್ ಗ್ರೋತ್ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ತರ ಭಯ ಪಡದೆ ಇದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿದ್ರೆ ಖಂಡಿತ ನೀವು ಒಂದು ಪ್ರಶ್ನೆಗಳನ್ನ ನಮ್ಮ ವೆಬ್ಸೈಟ್ ಗಳ ಮೂಲಕ ಕಳಿಸ್ಕೊಡ್ಬೋದು, ವಾಟ್ಸ್ಆಪ್ ಮೂಲಕ ಕಳಿಸ್ಕೊಡ್ಬೋದು. ಗೀತಾ ಪ್ರಿಯರ್ ಏನಾದ್ರು ಪ್ರಶ್ನೆಗಳು ಇದು ಕೇಳಿರುವಂತದಿದ್ರೆ ನಮಗೆ ಪ್ರಶ್ನೆಗಳು ಕೇಳ್ಬೋದು. ಖಂಡಿತ ಸರ್, ಪ್ರಶ್ನೆಗಳಿದಾವೆ. ಮೊದಲನೇದಾಗಿ ಡಾಲರ್ ಮೌಲ್ಯ ಹೆಚ್ಚಾಗಿ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ NRIಗಳು ಭಾರತದಲ್ಲಿ ಹೂಡಿಕೆ ಮಾಡ್ಬೇಕಾ ಅಥವಾ ವಿದೇಶದಲ್ಲಿ ಹೂಡಿಕೆ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇತ್ತಿತ್ತಲಾಗಿ ಒಂದು ರೀಸೆಂಟ್ ಒಂದು ಇಂಟರ್ವ್ಯೂ ನಾನು ಕೊಟ್ಟಿದ್ದೀನಿ. ಬಹಳಷ್ಟು ಜನರಿಗೆ ನಮ್ಮ ಹೂಡಿಕೆದಾರರಿಗೆ ಇಂಟರ್ವ್ಯೂ ನಾನು ಶೇರ್ ಮಾಡಿದ್ದೀನಿ. ಒಂದ್ಸಾರಿ ಹೇಳ್ಬೇಕಂದ್ರೆ ಇವತ್ತು ರುಪಿ ಡಿಪ್ರಿಶಿಯೇಟ್ ಆಗ್ತಿದೆ ಅಗೇನ್ಸ್ಟ್ ದ ಡಾಲರ್. ನಮ್ಗೆಲ್ಲ ಗೊತ್ತಿದೆ ಒಂದು ಮೇಜರ್ ರೀಸನ್ ಬಂದ್ಬಿಟ್ಟು ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಅದಕ್ಕೆ ಕಾರಣ ಆಗಿದೆ. ಅಂಡ್ ಇವತ್ತು ಓವರ್ ನಮ್ಮ ದೇಶದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತ ಒಂದು ಗೋಲ್ಡ್ ಆಗಿರ್ಬೋದು, ಮೇಜರ್ಲಿ ಕ್ರೂಡ್ ಆಗಿರ್ಬೋದು, ಇನ್ನಿತರ ವಸ್ತುಗಳಿಂದ ನಾವು ಈ ಒಂದು ಓಪನ್ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಡಾಲರ್ ನ ಪರ್ಚೇಸ್ ಮಾಡಕ್ ಹೋದಾಗ ಡಾಲರ್ ಅಪ್ರಿಶಿಯೇಟ್ ಆಗಿರೋದು ನೋಡ್ತಾ ಇದ್ದೀವಿ. ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗಿದೆ. ರುಪಿ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗಿದೆ ಅಂದ್ರೆ ಡಸನ್ ಮೀನ್ ದಟ್ ಅವರ್ ಎಕನಾಮಿ ಇಸ್ ಗೋಯಿಂಗ್ ಅಂಡರ್ ಲಾಸ್ ಅಂತ ಅರ್ಥ ಅಲ್ಲ. ಯಾವುದೇ ಒಂದು ಎಕನಾಮಿನ ಒಂದು ಬೆಳೆಸಬೇಕಾದ್ರೆ ಸಮಟೈಮ್ಸ್ ಡಿವ್ಯಾಲ್ಯೂಯೇಷನ್ ಅಂದ್ರೆ ಇವನ್ ಚೈನಾ ಆಲ್ಸೋ becoming the manufacturing hub, they were keep depreciating their end. ಇದರಿಂದ ಏನಾಗುತ್ತೆ, ಹೊರಗಡೆಯಿಂದ ಬಹಳಷ್ಟು ಹೂಡಿಕೆಗಳು ನಮ್ಮ ದೇಶಕ್ಕೆ ಬರುವಂತ ಸಾಧ್ಯತೆ ಇದೆ. ಲಾಟ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಬರುವಂತ ಚಾನ್ಸಸ್ ಇದೆ. ಹಾಗೆ FIಗಳು ಬಂದು ಇನ್ವೆಸ್ಟ್ ಮಾಡಕ್ಕೆ ಇದು ಸಹಾಯ ಆಗುತ್ತೆ. ಸೊ ಹಾಗಾಗಿ ರುಪಿ ಡಿಪ್ರಿಶಿಯೇಟಿಂಗ್ ಇಸ್ ನಾಟ್ ಎ ನೆಗೆಟಿವ್ ಸೈನ್ ಆಫ್ ದ ಎಕನಾಮಿಕ್ ಗ್ರೋತ್. ಇಟ್ ಕ್ಯಾನ್ sometimes ಸ್ಟ್ರಾಟಜಿಕಲ್ ಮೂವ್ಮೆಂಟ್ ಆಗ್ಬೋದು. ಹಾಗೇನೆ sometimes ಬಿಕಾಸ್ ಆಫ್ ದ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಇಂದ ರುಪಿ ಡಿಪ್ರಿಶಿಯೇಟ್ ಆಗಿರ್ಬೋದು. ಹಾಗಾಗಿ ಇಂಥ ಸಮಯದಲ್ಲಿ NRIಗಳಿಗೆ ಭಾರತದಲ್ಲಿ ಬಂದು ಹೂಡಿಕೆ ಮಾಡೋದು ಒಂದು ಸೂಕ್ತವಾದಂತ ಸಮಯ. ಬಿಕಾಸ್ ಎವ್ರಿ ಡಾಲರ್ ದೇ ಗೆಟಿಂಗ್ ಮೋರ್ ದನ್ 95 to 96 rupees. So definitely their investment on returns are going to added value to their portfolio. ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಪ್ರಶ್ನೆ ಏನಂದ್ರೆ, ಇಂಟರ್ನ್ಯಾಷನಲ್ ಫಂಡ್ ಅಥವಾ ಅಮೆರಿಕನ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯ ಆಯ್ಕೆಯಾ ಅಂತ ಕೇಳ್ತೇವೆ. ಇಂಥ ಒಂದು ಸಮಯದಲ್ಲಿ ಗ್ಲೋಬಲ್ ಮಾರ್ಕೆಟ್ ಹೋಗಿ ಇನ್ವೆಸ್ಟ್ ಮಾಡೋದು ಖಂಡಿತ ಸೂಕ್ತ ಅಲ್ಲ. ಯಾಕಂದ್ರೆ ಅದೇ ಮೆನ್ಷನ್ ರುಪೀಸ್ ಡಿಪ್ರಿಶಿಯೇಟಿಂಗ್, ಡಾಲರ್ ಇಸ್ ಅಪ್ರಿಶಿಯೇಟಿಂಗ್. ಸೊ ಹಾಗಾಗಿ sometimes when you are bring back that money back to India, ಅವಾಗ ನಿಮ್ಗೆ ಅದು ಲಾಸ್ ಆಗುವಂತ ಚಾನ್ಸಸ್ ಇದೆ. ಹೂಡಿಕೆ ಮಾಡೋದನ್ನ ಕರೆಕ್ಟ್ ಇರಬೇಕು. ಅಗೇನ್ ಯು ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ದಟ್ ಮನಿ ಬ್ಯಾಕ್ ಟು ಇಂಡಿಯಾ. ಅವಾಗ ಆ ಒಂದು ಹೂಡಿಕೆಗೆ ನಿಮ್ಗೆ ಅಷ್ಟೊಂದು ಲಾಭ ಸಿಗದಿರುವಂತ ಚಾನ್ಸಸ್ ಇದೆ. ಆದ್ರೂ ಓವರಾಲ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು 10 ರಿಂದ 15% ಗ್ಲೋಬಲ್ ಇನ್ವೆಸ್ಟ್ಮೆಂಟ್, ಅದು ಬರೀ ಅಮೆರಿಕ ಮಾತ್ರ ಅಂತ ಹೇಳ್ತಲ್ಲ. ಇಟ್ ಕ್ಯಾನ್ ಬಿ ಇನ್ವೆಸ್ಟೆಡ್ ಇನ್ ದ ಚೈನಾ ಮಾರ್ಕೆಟ್. ಚೈನಾ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಮಾಡಬಹುದು. ಸೊ ಹಾಗಾಗಿ ಅದೇ ತರ ಸಿಂಗಾಪುರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಅವಕಾಶ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಗ್ಲೋಬಲ್ ನಿಮ್ಮ ಅಲೋಕೇಶನ್ ನ ಒಂದು 10 ರಿಂದ 15% ಮಾಡಿಕೊಳ್ಳೋದ್ರಿಂದ ಅದು ಒಂದು ಓವರ್ ಆಲ್ ಲಾಂಗ್ ಟರ್ಮ್ ಒಂದು ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಓಕೆ ಸರ್, ಮತ್ತೊಂದು ಪ್ರಶ್ನೆ ಬಂದು, ಇಂಟ್ರೆಸ್ಟ್ ರೇಟ್ಸ್ ಹೆಚ್ಚಾದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ EMI ಪಾವತಿ ಮಾಡೋರಿಗೆ ಯಾವ ರೀತಿ ಪರಿಹಾರಗಳು ಅಥವಾ ತಂತ್ರಗಳನ್ನ ಸಹಾಯಕವಾಗಬಹುದು ಅಂತ ಕೇಳ್ತಾ ಇದ್ದಾರೆ ಸರ್. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಹೆಚ್ಚಾದ್ರೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾದ್ರೆ ಡೆಫಿನೆಟ್ಲಿ ನಮ್ಮ EMI ಅಮೌಂಟ್ ಜಾಸ್ತಿ ಆಗುತ್ತೆ ಅಥವಾ ಟೆನ್ಯೂರ್ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಬಟ್ ನನ್ನ ಒಂದು ನಂಬಿಕೆ ಪ್ರಕಾರ ಈಗೇನಾದ್ರೂ ಈ ಒಂದು ಯುದ್ಧದ ಒಂದು ವಾತಾವರಣ ಇನ್ನು ಲಾಂಗ್ ಟರ್ಮ್ ಅಲ್ಲಿ ಕಂಟಿನ್ಯೂ ಆಗದೆ ಇದ್ರೆ RBI ಒಂದು ಇನ್ಫ್ಲೇಷನ್ ನ ಕಂಟ್ರೋಲ್ ಅಲ್ಲಿ ಇಡಕ್ಕೆ ಇನ್ನಷ್ಟು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡುವಂತ ಸಾಧ್ಯತೆ ಇದೆ. ಬಟ್ ಆದ್ರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಬಿಕಾಸ್ ಆಫ್ ದ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಇನ್ಫ್ಲೇಷನ್ ಜಾಸ್ತಿ ಆದಾಗ ನ್ಯಾಚುರಲ್ ಆಗಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಒಟ್ಟಾರೆ ಹೇಳೋದಾದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ EMI ಜಾಸ್ತಿ ಆಗುತ್ತೆ. ಬಟ್ ಒಟ್ಟಾರೆ ಒಂದು ಓವರ್ ಆಲ್ ಎಕನಾಮಿ ಮೇಲೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇದ್ರದ್ದು ಅಷ್ಟೊಂದು ಇಂಪ್ಯಾಕ್ಟ್ ಇದೆ ಅಂತ ನಮ್ಗೆ. ಓಕೆ ಸರ್, ಮತ್ತೆ ಒಂದು ಮುಖ್ಯವಾದ ಪ್ರಶ್ನೆ, ಈ ಒಂದು ಪರಿಸ್ಥಿತಿಯಲ್ಲಿ SIP ಬೆಸ್ಟ್ ಅಥವಾ ಲಂಸಮ್ ಬೆಸ್ಟ್ ಅಂತ ಕೇಳ್ತಿದ್ದಾರೆ ಸರ್. ಇಂಥ ಒಂದು ಇದರಲ್ಲಿ ಇವತ್ತು ಮಾರ್ಕೆಟ್ ಹೈ ವ್ಯಾಲ್ಯೂ ನಲ್ಲಿ ಇದೆ, ಪ್ರೈಸ್ ಕಡಿಮೆ ಆಗಿದೆ. ಸೊ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಇರುವಂತ ಮಾರ್ಕೆಟ್ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕಿರುವಂತ ಒಂದು ಅವಕಾಶ ಇರೋದ್ರಿಂದ ಖಂಡಿತವಾಗ್ಲೂ ಒಂದಷ್ಟು ಲಂಸಮ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಇವಾಗ ಇಂಥ ಅಪರ್ಚುನಿಟಿ ಬಹಳಷ್ಟು ಜನ ಮಿಸ್ ಮಾಡ್ಕೋಬಾರ್ದು. ಅದ್ರ ಜೊತೆನೆ SIP ನ ಕಂಟಿನ್ಯೂ ಮಾಡ್ತಾ ಇನ್ಕ್ರೀಸಿಂಗ್ SIP ಇಸ್ ಅ ಗುಡ್ ಸ್ಟ್ರಾಟಜಿ. ಸೊ ನಮ್ಮ ಪ್ರಕಾರ SIP ವಿತ್ ಲಂಸಮ್ ಇಸ್ ಅ ಗುಡ್ ಸ್ಟ್ರಾಟಜಿ. ಸೊ ಖಂಡಿತ ಲಂಸಮ್ ಹಾಕಕ್ಕೆ ಒಂದು ಅವಕಾಶ ಜೊತೆನೆ ನಿಮ್ಮ SIP ಗಳನ್ನ ಕಂಟಿನ್ಯೂ ಮಾಡಿ ಟಾಪ್ ಅಪ್ SIP ಮತ್ತೆ SIP ಗಳನ್ನ ಇನ್ಕ್ರೀಸ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಅಂತ ನಂಬ್ತೀನಿ. ಅಂಡ್ ಇವತ್ತಿನ ಮತ್ತೊಂದು ವಿಶೇಷವೇನೆಂದ್ರೆ, ಈ ಹಣಕಾಸು ವರ್ಷದ ಪ್ರಮುಖ ವಿಷಯವಾಗಿರುವ ಟ್ಯಾಕ್ಸೇಷನ್ ಮತ್ತು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಇವತ್ತು ನಮ್ಮ ಜೊತೆ ವಿಶೇಷ ಚರ್ಚೆನ ಮಾಡಲಿಕ್ಕೆ ನಮ್ಮ ಒಂದು ಇನ್ಸ್ಪೈರ್ ಇಂಡಿಯಾದ ಅಕೌಂಟ್ಸ್ ಹೆಡ್ ಆಗಿರುವ ಮತ್ತು ಹಾಗೂ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಆಗಿರುವ ಮಿಸ್ಟರ್ ಚೇತನ್ HR ಅವರು ನಮ್ಮ ಜೊತೆ ಇದ್ದಾರೆ ಇವಾಗ. ಸೊ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಬಹಳಷ್ಟು ಮಾಹಿತಿನ ಈಗ ನಿಮ್ ಜೊತೆ ಹಂಚ್ಕೊಳ್ಳಿಕ್ ಹೋಗ್ತಾ ಇದ್ದಾರೆ. With respect, I am inviting Mr. Chetan sir. Chetan sir, over to you sir. And I have few questions. Actually, first question ಬಂದು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಯಾಕೆ ಮಾಡಬೇಕು ಮತ್ತೆ ಅದರ ಉಪಯೋಗಗಳು ಏನು ಅಂತ ಕೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ಸ್ವಲ್ಪ ನೀವು ಮಾತಾಡ್ಬೋದಾ? Sir, I wanted him to add to the call sir. I'm trying him.
ಎಸ್ ಮಿಷನ್ ಬಿಡಿತ್ತು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಚೇತನ್ ಸರ್. ಎಸ್ ಸರ್. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾನು ಕೆಲವೊಂದು ಮುಖ್ಯವಾದ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಮುಖ್ಯವಾಗಿ ಟ್ಯಾಕ್ಸ್ ರೆಜಿಮ್, ಇವಾಗ ಇತ್ತೀಚೆಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ಮತ್ತೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಂತ ಕರಿತೀವಿ. ಅದ್ರ ಬಗ್ಗೆ ನಾನು ಮುಖ್ಯವಾಗಿ ತಿಳಿಸ್ಕೊಳ್ಬೇಕು. ಬೇಸಿಕಲಿ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ನಾವು ಸ್ಲಾಬ್ ರೇಟ್ ಬೇಸ್ ಮೇಲೆ ನಾವು ಟ್ಯಾಕ್ಸೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವಾಗ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ನಮ್ಗೆ 2.5 ಲಕ್ಷಕ್ಕಿಂತ ಮೇಲೆ ಪಟ್ಟಿದ್ರೆ ಇನ್ಕಮ್, ಪ್ರತಿಯೊಂದು ಇನ್ಕಮ್ ಟ್ಯಾಕ್ಸೇಷನ್ ಆಗಿ ಕನ್ಸಿಡರ್ ಆಗುತ್ತೆ. ಅದರಿಂದ ಇದೇನಾಗುತ್ತೆ, ನಮ್ಗೆ ಇವಾಗ 12 lakhs ನಮ್ಗೆ ಇನ್ಕಮ್ ಬಂದಿದ್ರೆ ಹೆಚ್ಚು ಕಡಿಮೆ 1,70,000 ಅಷ್ಟು ಟ್ಯಾಕ್ಸ್ ಕಟ್ತಾ ಇದ್ವಿ ಮುಂಚೆ. ಇವಾಗ ನ್ಯೂ ಟ್ಯಾಕ್ಸ್ ರೆಜಿಮ್ ಬಂದಿರೋದ್ರಿಂದ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಬೇಸಿಕಲಿ ಈ 1,70,000 ಏನಿತ್ತು ಅದು ಉಳಿತಾಯ ಆಗುತ್ತೆ. ಟ್ಯಾಕ್ಸ್ ರಿಬೇಟ್ ಅಂತ ಗೌರ್ಮೆಂಟ್ ಕರೀತಾರೆ. ಆ ರಿಬೇಟ್ ಅನ್ನು ಅಪ್ಲಿಕೇಬಲ್ ಆಗುತ್ತೆ. ಯಾವ ರೀತಿ ಅಂದ್ರೆ ಅಪ್ ಟು 12 lakhs ಅಂತ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಬರೋದಿಲ್ಲ. 12 lakhs ಮೇಲೆ ಇನ್ಕಮ್ ಇದ್ದರೆ ಮಾತ್ರ ನಿಮ್ಗೆ ಏನಾಗುತ್ತೆ ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಬರುತ್ತೆ. ರಿಬೇಟ್ ಏನಿರುತ್ತೋ ಆ ರಿಬೇಟ್ ಕ್ಯಾನ್ಸಲ್ ಆಗುತ್ತೆ. ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ನಿಮಗೆ ಸ್ಲಾಬ್ ರೇಟ್ಸ್ ಅಂತ ಕರಿತೀವಿ. ಈ ಸ್ಲಾಬ್ ರೇಟ್ ಬಂದ್ಬಿಟ್ಟು ನಿಮಗೆ 0 ಇಂದ ಅಂದ್ರೆ ಇನ್ಕಮ್ 0 to 4 lakhs ವರೆಗೂ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಬರೋದಿಲ್ಲ. ಫಸ್ಟ್ 4 lakhs ನಿಮಗೆ 0 ಟ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ 4 to 8 lakhs 5% ಟ್ಯಾಕ್ಸೇಷನ್ ಬರುತ್ತೆ. 8 to 12 lakhs ನಿಮಗೆ 10% ಟ್ಯಾಕ್ಸೇಷನ್ ಬರುತ್ತೆ. 12 to 16 lakhs 15% ಟ್ಯಾಕ್ಸೇಷನ್ ಬರುತ್ತೆ. 16 to 20 lakhs 20% ಬರುತ್ತೆ. 20 lakhs to 24 lakhs ನಿಮಗೆ 25% ಬರುತ್ತೆ. 24 lakhs ಎಬೋ 30% ಸ್ಲಾಬ್ ರೇಟ್ ಬರುತ್ತೆ. ಸೊ ಇದು ಏನಾಗುತ್ತೆ, ನೀವು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು 4 ಲಕ್ಷಕ್ಕೂ ಫಸ್ಟ್ 4 ಲಕ್ಷಕ್ಕೆ ಏನೂ ಟ್ಯಾಕ್ಸ್ ಬರೋದಿಲ್ಲ. ನೆಕ್ಸ್ಟ್ 4 ಲಕ್ಷಕ್ಕೆ 5% ಟ್ಯಾಕ್ಸ್ ಅಪ್ಲಿಕೇಬಲ್ ಬರುತ್ತೆ. ಅದರ ನೆಕ್ಸ್ಟ್ 4 ಲಕ್ಷಕ್ಕೆ 10%, ನೆಕ್ಸ್ಟ್ 4 ಲಕ್ಷಕ್ಕೆ 15%, ಅದರ ನೆಕ್ಸ್ಟ್ 4 ಲಕ್ಷಕ್ಕೆ 20%, ನೆಕ್ಸ್ಟ್ 25%, 24 ಲಕ್ಷದ ಬಂದಾದ್ಮೇಲೆ 25 ಬರುತ್ತೆ ಪರ್ಸೆಂಟ್. 24 ಲಕ್ಷದ ಮೇಲೆ ಬಂದ್ರೆ ನಿಮಗೆ 30% ಬರುತ್ತೆ. ಅದೇ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಏನಾಗುತ್ತೆ, ನಿಮಗೆ ಫಸ್ಟ್ 2.5 lakhs ನಿಮಗೆ 0% ಟ್ಯಾಕ್ಸೇಷನ್ ಇರುತ್ತೆ. 2.5 to 5 lakhs 5% ಬರುತ್ತೆ. 5 ಇಂದ 10 lakhs ವರೆಗೂ ನಿಮಗೆ 20% ಬರುತ್ತೆ. ಮೋರ್ ದ್ಯಾನ್ 10 lakhs ಗೆ 30% ಸ್ಲಾಬ್ ರೇಟ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದಾಗ ನೀವು ಗಮನಿಸಿದ್ರೆ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಸ್ಲಾಬ್ ರೇಟ್ ಕಡಿಮೆ, ಸ್ಲಾಬ್ ರೇಟ್ ಜಾಸ್ತಿ ಇದ್ರು ರೇಟ್ ಆಫ್ ಪರ್ಸೆಂಟೇಜ್ ಟ್ಯಾಕ್ಸ್ ರೇಟ್ ಪರ್ಸೆಂಟೇಜ್ ಇರುತ್ತೆ ಕಡಿಮೆ, 5, 10, 15. ಅದರಿಂದ ಏನಾಗುತ್ತೆ ನಿಮಗೆ ಕಡಿಮೆ ಟ್ಯಾಕ್ಸೇಷನ್ ಬರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಶನ್ ಏನಂದ್ರೆ ಇದರಲ್ಲಿ ಡಿಡಕ್ಷನ್. ನಾವು ನಾರ್ಮಲಿ ಏನ್ ಹೇಳ್ತೀವಿ, ಡಿಡಕ್ಷನ್ ಏನಾದ್ರು ನಾವು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿರ್ತೀವಿ ಅಥವಾ ಸ್ಕೂಲ್ ಫೀಸ್ ಪೇ ಮಾಡಿರ್ತೀವಿ ಮಕ್ಕಳದು, ದೆನ್ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತೀವಿ. ಅದೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅಲ್ಲಿ ಡಿಡಕ್ಷನ್ ಅಂತ ತೋರಿಸ್ತೀವಿ. ಮತ್ತೆ HRA ಬಾಡಿಗೆ ಏನಾದ್ರು ಕಟ್ತಾ ಇದ್ರೆ ಮನೆ ಬಾಡಿಗೆ ಅದು, ಮತ್ತೆ ಹೋಮ್ ಲೋನ್ ಆಗಿರ್ಬೋದು, ಅದೆಲ್ಲ ನಾವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಡಿಡಕ್ಷನ್ ಅಂತ ತೋರಿಸ್ತೀವಿ. ಡಿಡಕ್ಷನ್ ಮುಖಾಂತರ ನಾವ್ ಏನ್ ಮಾಡ್ತಾ ಇದ್ವಿ, ಟ್ಯಾಕ್ಸ್ ನ ಕಡಿಮೆ ಮಾಡ್ಕೊಂತ ಇದ್ವಿ. ಆದ್ರೆ ರೀಸೆಂಟ್ ಆಗಿ ನ್ಯೂ ಟ್ಯಾಕ್ಸ್ ರೆಜಿಮ್ ನ ಏನ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಏನ್ ಬೆನಿಫಿಟ್ ಆಗೋದಂದ್ರೆ, ಯಾರು ಕಡಿಮೆ ಇನ್ಕಮ್ ಅರ್ನ್ ಮಾಡ್ತಾ ಇರ್ತಾರೋ ಅವ್ರಿಗೆ ವಿತೌಟ್ ಡಿಡಕ್ಷನ್ ಕಡಿಮೆ ಟ್ಯಾಕ್ಸ್ ಪೇ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಡಿಡಕ್ಷನ್ ಇದ್ದರೂ ಡಿಡಕ್ಷನ್ ಇಲ್ಲ ಅಂದ್ರೂ ಅವರು ಕಡಿಮೆ ಟ್ಯಾಕ್ಸ್ ಪೇ ಮಾಡ್ತಾರೆ. ಇದರಿಂದ ಏನ್ ಯೂಸ್ಫುಲ್ ಆಗುತ್ತೆ ಅಂದ್ರೆ, ಇವಾಗ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಲಾಸ್ಟ್ ಇಯರ್ಸ್ ಎಲ್ಲ ಪಾಸ್ಟ್ ಇಯರ್ಸ್ ನೋಡಿದಾಗ 12 lakhs ಇನ್ಕಮ್ ಅವ್ರೇನಾದ್ರು ಗಳಿಸ್ತಾ ಇದ್ರೆ 1,70,000 ಚಿಲ್ಲರೆ ಅಷ್ಟು ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ರು ಗೌರ್ಮೆಂಟ್ಗೆ. ಅದೇ ನಿಮ್ಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಯಾವುದೇ ರೀತಿ ನೀವು ಟ್ಯಾಕ್ಸೇಷನ್ ಕಟ್ಟೋದಿಲ್ಲ, ಅಗತ್ಯ ಇರೋದಿಲ್ಲ. 12 lakhs ಮಿತಿ ಮೀರಿದಾಗ ಮಾತ್ರನೇ, 12 lakhs ಎಬೋ ಬಂದ್ರೆ ಮಾತ್ರನೇ ನೀವು ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಬರುತ್ತೆ. ಇವಾಗ ಸಪೋಸ್ ನಿಮ್ಗೆ ಒಂದು ಕನ್ಫ್ಯೂಷನ್ ಇರ್ಬೋದು, ನಾನು ನ್ಯೂ ಟ್ಯಾಕ್ಸ್ ರೆಜಿಮ್ ನ ಚೂಸ್ ಮಾಡ್ಕೋಬೇಕಾ ಓಲ್ಡ್ ಟ್ಯಾಕ್ಸ್ ರೆಜಿಮ್ ನ ಚೂಸ್ ಮಾಡ್ಕೋಬೇಕಾ ಅಂತ ಒಂದು ಮೇಜರ್ ಕನ್ಫ್ಯೂಷನ್ ಬರುತ್ತೆ. ಯಾರ್ಯಾರ್ದು ಇನ್ಕಮ್ ಬಿಲೋ 24 lakhs ಅಥವಾ 35 lakhs ಇದ್ರೆ ಅವರು ನ್ಯೂ ಟ್ಯಾಕ್ಸ್ ರೆಜಿಮ್ ಚೂಸ್ ಮಾಡ್ಕೋಬಹುದು. ಹಂಗಾದ್ರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಯಾರಿಗೂ ಚೂಸ್ ಮಾಡೋ ಉದ್ದೇಶ ಇರಲ್ಲ ಅಂತ, ಇಂಪಾರ್ಟೆನ್ಸ್ ಇರಲ್ಲ ಅಂತ ಕೇಳೋದಾದ್ರೆ ಖಂಡಿತ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಸಹ ಯೂಸ್ಫುಲ್ ಆಗುತ್ತೆ. ಯಾವಾಗ ಅಂದ್ರೆ ಹೈ ಪ್ಯಾಕೇಜ್ IPTC ಯಾರ್ಯಾರು ಇರುತ್ತೋ 70 lakhs 80 lakhs ಇರುತ್ತಲ್ಲ ಅಂತವ್ರಿಗೆ ಸೂಟೇಬಲ್ ಆಗುತ್ತೆ. ನಿಮ್ಗೊಂದು ಡೌಟ್ ಬರ್ಬೋದು, ಯಾಕೆ ಸರ್ ಅವ್ರಿಗೆ ಸೂಟೇಬಲ್ ಆಗುತ್ತೆ ಅಂತ ಹೇಳಿ. 50 lakhs ಯಾರು ಇನ್ಕಮ್ ಅರ್ನ್ ಮಾಡ್ತಾ ಇರ್ತಾರೋ ಅವ್ರಿಗೆ ಸಬ್ ಚಾರ್ಜ್ ಅಂತ ಕರಿತೀವಿ. ಆ ಸಬ್ ಚಾರ್ಜ್ ಏನಂದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ನ ಇಂಪ್ಲಿಕೇಶನ್ ಬರುತ್ತೆ. ಯಾರು ಮೋರ್ ದ್ಯಾನ್ 50 lakhs ಹೈ ಇನ್ಕಮ್ ಗ್ರೂಪ್ ಪೀಪಲ್ ಯಾರು ಇರ್ತಾರೋ ಪರ್ಸನ್ಸ್ ಅವ್ರಿಗೆ ಸಬ್ ಚಾರ್ಜ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಸಬ್ ಚಾರ್ಜ್ ಅನ್ನ ಮುಖಾಂತರ ಮಿನಿಮೈಸ್ ಆಗುತ್ತೆ. ಓಲ್ಡ್ ಟ್ಯಾಕ್ಸ್ ರೆಜಿಮ್ ನ ಡಿಡಕ್ಷನ್ ತಗೊಳೋದ್ರಿಂದ ಟ್ಯಾಕ್ಸೇಷನ್ ಕಡಿಮೆ ಆಗುತ್ತೆ. ಅದಕ್ಕೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಓನ್ಲಿ ಸೂಟೇಬಲ್ ಫಾರ್ ಹೈ ಇನ್ಕಮ್ ಪೀಪಲ್ ಗೆ, ಯಾರಾದ್ರೂ ಮೋರ್ ದ್ಯಾನ್ 70 lakhs 80 lakhs ಇನ್ಕಮ್ ಅರ್ನ್ ಮಾಡ್ತಾರೋ ಅವ್ರಿಗೆ ಸೂಟೇಬಲ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರೀಮಿಯಂ ಒಂದು ಕ್ವಶನ್ ಕೇಳೋದು, ಏನೇನ್ ಬೆನಿಫಿಟ್ ಆಗುತ್ತೆ IT ಫೈಲಿಂಗ್ ಮಾಡೋದ್ರಿಂದ? ಒಂದು, ನೀವು ಯಾವ್ದೇ ರೀತಿ ಲೋನ್ ಹೋಗ್ಬೇಕಾದ್ರೆ ನಿಮ್ಗೆ ಫಸ್ಟ್ ಕೇಳೋದೇ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೊಡಿ ಅಂತ ಕೇಳ್ತಾರೆ. ಆದಾಯ ಎಷ್ಟಿದೆ ನಿಮ್ದು ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಪ್ರೂಫ್ ಅಂದ್ರೆ ಎಲ್ಲಿಂದ ತರ್ತೀರಾ? ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಮಾತ್ರನೇ ಒಂದು ಪ್ರಾಪರ್ ಎವಿಡೆನ್ಸ್ ಇದ್ದಂಗೆ ಅದು. ಮತ್ತೆ ಏನಾದ್ರು ಅಬ್ರಾಡ್ ಟ್ರಾವೆಲ್ ಮಾಡ್ತಾ ಇರ್ತೀರಾ, ವೀಸಾ ಪ್ರೊಸೆಸಿಂಗ್ ಹೋಗಿರ್ತೀರಾ, ಅವಾಗ ಏನಾಗುತ್ತೆ ನಿಮ್ಗೆ ಆದಾಯ ಇದೆಯಾ ನಿಮ್ದು? ಅಬ್ರಾಡ್ ಟ್ರಾವೆಲಿಂಗ್ ಅಂದ್ರೆ ಅಲ್ಲಿ ಅಬ್ರಾಡ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನು ಆದಾಯ ಇದೆಯಾ, ಆದಾಯ ಇದ್ರೆ ಮಾತ್ರನೇ ಅವರು ವೀಸಾ ಕೊಡ್ತಾರೆ. ಸೊ ವೀಸಾ ಪ್ರೊಸೆಸಿಂಗ್ ಟೈಮಲ್ಲಿ ನಿಮ್ಗೆ ಖಂಡಿತ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಎಷ್ಟೋ ಜನಕ್ಕೆ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ TDS ಲೈಕ್ ರಿಟೈರ್ಮೆಂಟ್ ಆಗಿರುತ್ತೆ,
ಕೆಲವರು FD ಇಟ್ಕೊಂಡಿರ್ತಾರೆ, ಅಥವಾ ಏನಾದ್ರು ಫಾರಿನ್ ಅಬ್ರಾಡ್ ಟ್ರಾವೆಲ್ ಮಾಡಿದಾಗ TCS ಅಂತ ಕರಿತೀವಿ, ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸ್ ಅಂತ ಕರಿತೀವಿ. ಅಥವಾ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಅವ್ರು TCS ಕಲೆಕ್ಟ್ ಮಾಡ್ತಾರೆ. ಸೊ ಎಸ್ಪೆಷಲಿ ಕಾರ್ ವೆಹಿಕಲ್ಸ್ ಪರ್ಚೇಸ್ ಮಾಡ್ತಾ ಇದ್ರೆ ಅವಾಗ TCS ಆಗಿರ್ಬೋದು, TDS ಆಗಿರ್ಬೋದು. ಅದೇನಾಗುತ್ತೆ ಅಂದ್ರೆ ಕೆಲವೊಂದು ಅವ್ರಿಗೆ ಟ್ಯಾಕ್ಸೇಷನ್ ಅಲ್ಲಿ ಬರಲ್ಲ. ಅದಾಗ 12 ಲಕ್ಷ ಅಂತ ಹೇಳಿದ್ರೆ 12 ಲಕ್ಷದ ಸ್ಲ್ಯಾಬ್ ರೇಟ್ ಅಲ್ಲಿ ಬರದೇ ಇಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೋದು, ಆ ಅಮೌಂಟ್ ಏನ್ ಟ್ಯಾಕ್ಸ್ ಕಟ್ ಮಾಡಿದಾರೋ ಅದನ್ನ ನಾವು ರೀಫಂಡ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಮ್ ಬ್ಯಾಂಕ್ ಅಕೌಂಟ್ಗೆ ರಿಫಂಡ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರನೇ ಅವ್ರು ಮಾಡೋದು ರೀಫಂಡ್. ಇಲ್ಲ ಕೆಲವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ, ಐಡಿಯಾದೇ ಇರಲ್ಲ, ಅವ್ರು ಸುಮ್ಮನೆ ಹಂಗೆ ಬಿಟ್ಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಲಾಸ್ ಆಗುತ್ತೆ. ಅದೇನ್ ಟ್ಯಾಕ್ಸ್ ಕಟ್ ಮಾಡಿರ್ತಾರೋ, ಡಿಡಕ್ಟ್ ಮಾಡಿರ್ತಾರೋ ಅಥವಾ ಕಲೆಕ್ಟ್ ಮಾಡಿರ್ತಾರೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದು ಲಾಭ ಆಗುತ್ತೆ. ಸೊ ಇಂಡಿವಿಜುವಲ್ಗೆ ಅದು ನಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ, ಈಗ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡಿರ್ತಾರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕ್ಯಾಪಿಟಲ್ ಗೇನ್ ಬಂದಿರುತ್ತೆ. ಇವಾಗ ಎಸ್ಪೆಷಲಿ F1 ಅಂತ ಸಿಚುವೇಷನ್ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು ಲಾಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಷ್ಟು ಜನ. ಮತ್ತೆ ಶಾರ್ಟ್ ಟರ್ಮ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಎಮರ್ಜೆನ್ಸಿ ಸಿಚುವೇಷನ್ ಅವರು ರಿಡಂಪ್ಷನ್ ಮಾಡ್ತಾರೆ, ಲಾಸ್ ಅಲ್ಲಿ ಇದ್ರೆ ರಿಡಂಪ್ಷನ್ ಮಾಡ್ತಾರೆ. ಆ ಲಾಸ್ ನ ಏನಾಗುತ್ತೆ, ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇವಾಗ ಲಾಸ್ ಆಗಿದೆ 1-2 ಲಕ್ಷ, ಇನ್ನೊಂದು 5 ವರ್ಷ ಆದ್ಮೇಲೆ ನನಗೆ 10 ಲಕ್ಷ ಲಾಭ ಆಗುತ್ತೆ. ಆ 10 ಲಕ್ಷ ಲಾಭದಲ್ಲಿ 10 ಲಕ್ಷಕ್ಕೂ ಟ್ಯಾಕ್ಸ್ ಕಟ್ಟಿದ್ರೆ ಹೆಂಗಾಗುತ್ತೆ, ನಮ್ಗೆ 2 ಲಕ್ಷ ನಮ್ಗೆ ಲಾಸ್ ಆಗಿದೆ. ಆ ಲಾಸ್ ನಾವು 10 ಲಕ್ಷ ಜೊತೆಗೆ ಅಡ್ಜಸ್ಟ್ ಮಾಡ್ಬೋದು. ಯಾವಾಗ ಅಡ್ಜಸ್ಟ್ ಮಾಡ್ಬೋದು ಅಂದ್ರೆ, ನಾವು ಯಾವ ವರ್ಷದಲ್ಲಿ ಲಾಸ್ ಆಗಿರುತ್ತೋ ಆ ವರ್ಷದಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರನೇ ಆ ಲಾಸ್ ನಾನು ಅಡ್ಜಸ್ಟ್ ಮಾಡಕ್ ಆಗುತ್ತೆ. ತೊಂದರೆ ಏನು, ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಈ ವರ್ಷ ಲಾಸ್ ಆಗಿದೆ, ನಾನು ಅದನ್ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಎಷ್ಟು ವರ್ಷ ಫಾರ್ವರ್ಡ್ ಮಾಡ್ಬೋದು ಅಂತ ನಿಮ್ಗೆ ಒಂದು ಡೌಟ್ ಬರ್ಬೋದು. 8 years ಅಂತ ಫಾರ್ವರ್ಡ್ ಮಾಡ್ಬೋದು. ಸೊ ಈ ವರ್ಷ ನಿಮ್ಗೆ ಲಾಸ್ ಆಗಿದೆ 2 ಲಕ್ಷ, ನೆಕ್ಸ್ಟ್ ಇಯರ್ ನಿಮ್ಗೆ ಲಾಭ ಆಯ್ತು. ಆ ಲಾಭದಲ್ಲಿ ಈ 2 ಲಕ್ಷನ ಲಾಸ್ ನ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೋ ಅದಕ್ಕೆ ನಾವು ಟ್ಯಾಕ್ಸ್ ನ ಪೇ ಮಾಡ್ಬೋದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು, ಇವಾಗ ಎಸ್ಪೆಷಲಿ ನೋಟಿಸಸ್ ಬರ್ತಾ ಇರ್ತವೆ, ಪೆನಾಲ್ಟಿ ಆಗ್ತಾ ಇರ್ತಾರೆ. ಯಾವ ಟೈಮಲ್ಲಿ ನೋಟಿಸಸ್ ಬರ್ತಾರೆ ಅಂದ್ರೆ, ಇನ್ಕಮ್ 12 lakhs ಹೇಳಿದ್ನಲ್ಲ, ಅವ್ರದ್ದು 3 lakhs ಇರುತ್ತೆ ಇನ್ಕಮ್. ಆ 3 lakhs ಅಬೌವ್ ಯಾರ್ಯಾರು ಇನ್ಕಮ್ ಬಂದ್ರು ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕು. ಅವ್ರೇನ್ ಮಾಡ್ತಾರೆ, ನೋಟಿಸಸ್ ಕಳಿಸ್ತಾರೆ. ಯಾರೋ ಒಂದು ಪ್ರಾಪರ್ಟಿ ಸೇಲ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತೇ ಐಡಿಯಾನೇ ಇರಲ್ಲ ನಾನು ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಅಂತ. ಅವ್ರಿಗೆಲ್ಲ ಏನ್ ಬರುತ್ತೆ, ನೋಟಿಸಸ್ ಕಳಿಸ್ತಾರೆ. ಇದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ರೆಗ್ಯುಲರ್ ಆಗಿ ಫೈಲ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ, ಓಕೆ ನಾವು ಇನ್ಕಮ್ ಟ್ಯಾಕ್ಸ್ ನ. ಮತ್ತೆ ಇನ್ನೊಂದು ಏನಂದ್ರೆ, ನಾವೇನ್ ಅರ್ನ್ ಮಾಡ್ತೀವಲ್ಲ ಅದನ್ನ ನಾವು ಪ್ರಾಪರ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು. ರೀಸೆಂಟ್ ಆಗಿ ಒಂದು ಕ್ಲೈಂಟ್ ನಾನು ಒಂದು ಸಿಚುವೇಶನ್ ಹೇಳ್ತೀನಿ. ರೀಸೆಂಟ್ ಆಗಿ ಒಂದು ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅವ್ರೇನ್ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೇ ಇಲ್ಲ. ಸುಮ್ಮನೆ ಸೇವ್ ಮಾಡ್ಕೊಂಡು ಒಂದ್ ಕಡೆ ಸೇವಿಂಗ್ಸ್ ತರ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಏನಾಯ್ತು, ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಅವ್ರು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿಲ್ಲ ಇಲ್ಲಿವರೆಗೂ. ಆಮೇಲೆ 1 ವರ್ಷ ಆದ್ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬಂದಿದೆ, ಈ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದ್ರೆ ಹೆಂಗ್ ಪರ್ಚೇಸ್ ಮಾಡಿದಿರಾ, ಎಲ್ಲಿಂದ ಬಂತು ನಿಮ್ಗೆ ಅಷ್ಟು ಹಣ ಅಂತ ಕೇಳ್ತಾರೆ ಕ್ವಶನ್. ಅವ್ರ ಹತ್ರ ಎವಿಡೆನ್ಸ್ ಇಲ್ಲ, ಯಾಕೆ ಫೈಲ್ ಮಾಡಿಲ್ಲ ಅಂತ ಕ್ವಶನ್ ಮಾಡ್ತಾರೆ. ಸೊ ಈ ಎಲ್ಲ ನೋಟಿಸಸ್, ಪೆನಾಲ್ಟಿ, ಮತ್ತೆ ಅವರು ನೋಟಿಸ್ ಕಳಿಸಿದಾಗ ನಾವು ಅದಕ್ಕೆ ಫೈಲ್ ಮಾಡ್ಲೇಬೇಕಾ. ಸೊ ಮಾಡ್ಬೇಕಾದ್ರೆ ನಮ್ಗೆ ಲೇಟ್ ಫೀಸ್ ಅಂತೆ, ಪೆನಾಲ್ಟಿ ಅಂತೆ, ಅದೆಲ್ಲ ನಮ್ಗೆ ಲೆವಿ ಆಗುತ್ತೆ. ಅಂದ್ರೆ ಅಪ್ಲಿಕೇಬಲ್ ಬರುವಾಗ ನಾವು ಏನೇ ಮಾಡಿದ್ರು ಅದನ್ನ ಅವಾಯ್ಡ್ ಮಾಡಕ್ಕಾಗಲ್ಲ. ಲೇಟ್ ಫೀಸ್, ಪೆನಾಲ್ಟಿ ಏನಿರುತ್ತೋ ಅದನ್ನ ನಾವು ಗೌರ್ಮೆಂಟ್ ಪೇ ಮಾಡಲೇಬೇಕು. ವಿತಿನ್ ದ ಡ್ಯೂ ಡೇಟ್ ಒಳಗೆ ಫೈಲ್ ಮಾಡೋದ್ರಿಂದ ಏನಾಗುತ್ತೆ, ಆ ಲೇಟ್ ಫೀಸ್ ಆಗಿರ್ಬೋದು, ಪೆನಾಲ್ಟಿ ಆಗಿರ್ಬೋದು, ನೋಟಿಸ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಯಾಕಂದ್ರೆ ನಾವು ಪ್ರಾಪರ್ ಆಗಿ ಏನ್ ಇನ್ಕಮ್ ಅರ್ನ್ ಮಾಡಿರ್ತೀವೋ ಅದು ಪ್ರಾಪರ್ ಆಗಿ ನಾವು ಡಿಸ್ಕ್ಲೋಸ್ ಮಾಡಿದಾಗ ನಮ್ಗೆ ಯಾವುದೇ ರೀತಿ ನೋಟಿಸಸ್ ಬರಲ್ಲ, ಯಾವುದೇ ರೀತಿ ಪೆನಾಲ್ಟಿ ಲೆವಿ ಆಗಲ್ಲ. ಸೊ ಅದರಿಂದ ನಮ್ಗೆ ಇಷ್ಟು ಉಪಯೋಗ ಬರುತ್ತೆ. ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಡ್ಯೂ ಡೇಟ್ ಒಳಗಡೆ ಫೈಲ್ ಮಾಡ್ಬೇಕು. ಆದಷ್ಟು ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ನಾವು ವಿತಿನ್ ದ ಡ್ಯೂ ಡೇಟ್ ಫೈಲ್ ಮಾಡೋದ್ರಿಂದ 5,000 ಅಷ್ಟು ಏನು ಪೆನಾಲ್ಟಿ ಏನು ಲೆವಿ ಮಾಡ್ತಾರೆ ಗೌರ್ಮೆಂಟ್, 5,000 ಅಷ್ಟು ಅದನ್ನ ನಾವು ಅವಾಯ್ಡ್ ಮಾಡಬಹುದು. ಎಸ್ಪೆಷಲಿ ಸ್ಯಾಲರೀಸ್ ಪರ್ಸನ್ಸ್ ಮ್ಯಾಂಡೇಟರಿ ಆಗಿ ಫೈಲ್ ಮಾಡಬೇಕು. ಇದರಿಂದ ಏನಾಗುತ್ತೆ, ವಿತಿನ್ ದ ಡೆಡ್ಲೈನ್ ಒಳಗಡೆ ಫೈಲ್ ಮಾಡೋದ್ರಿಂದ 5,000 ಫೈಲ್ ಮಾಡ್ತೀರಾ. ಡೆಡ್ಲೈನ್ ಮೀರಿ ಹೋದಾಗ 5,000 ಅದು ಆಟೋಮೆಟಿಕ್ ಸಾಫ್ಟ್ವೇರ್ ಅಲ್ಲಿ ಏನ್ ಮಾಡುತ್ತೆ, ಅಲೋನೇ ಮಾಡಲ್ಲ. ನಮ್ಗೆ ಯಾವುದೇ ರೀತಿ ನಮ್ಗೆ ರಿಸ್ಟ್ರಿಕ್ಷನ್ಸ್ ಬಂದ್ಬಿಡುತ್ತೆ. ನೀವು ಲೇಟ್ ಪೇ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ ತಗೊಳಕ್ ಹೋಗುತ್ತೆ. ಸೊ ಡ್ಯೂ ಡೇಟ್ ಬಂದ್ಬಿಟ್ಟು ಸ್ಯಾಲರಿ ಪರ್ಸನ್ಸ್ಗೆ, ಇಂಡಿವಿಜುವಲ್ಗೆ 31st July ಆಫ್ ಎವ್ರಿ ಇಯರ್. ಸೊ 31st July ಒಳಗಡೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕು. ಸ್ಯಾಲರಿ ಪರ್ಸನ್ಸ್ ಆಗಿರ್ಬೋದು, ಪೆನ್ಷನರ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನಾದ್ರು FDA ಇದ್ರೆ FDA ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಶೇರ್ ಟ್ರೇಡಿಂಗ್ ಮಾಡೋದಾಗಿರ್ಬೋದು, ಅದೆಲ್ಲ 31st July. ಮತ್ತೆ ಇನ್ನೊಂದು, ಈ ರೀಸೆಂಟ್ ಇಯರ್ ಅಲ್ಲಿ, ಕರೆಂಟ್ ಇಯರ್ ಅಲ್ಲಿ ಏನ್ ಮಾಡಿದ್ರೆ, ಇನ್ನೊಂದು ಡ್ಯೂ ಡೇಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂಚೆ ಎಲ್ಲರೂ ಪ್ರತಿಯೊಬ್ಬರು, ಅವ್ರ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸ್ಯಾಲರಿ ಪರ್ಸನ್ ಆಗಿರ್ಬೋದು, ಪೆನ್ಷನರ್ ಆಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ 31st July ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಇವಾಗ ಏನ್ ಮಾಡಿದಾರೆ ಅಂದ್ರೆ, ಬಿಸ್ನೆಸ್ ಮ್ಯಾನ್, ಪ್ರೊಫೆಷನಲ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟ್ ಆಗಿರ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಯಾವ್ದೊಂದು ಸಣ್ಣ ಪುಟ್ಟ ಬಿಸ್ನೆಸ್ ನಡೆಸ್ತಾ ಇರ್ಬೋದು, ಟೀ ಶಾಪ್ ಆಗಿರ್ಬೋದು, ಅವರೆಲ್ಲರಿಗೂ 31st August ಅನ್ನು ಡ್ಯೂ ಡೇಟ್ ಆಗಿ ಕೊಟ್ಟಿದ್ದಾರೆ. ಇದಿಷ್ಟು ಬೆನಿಫಿಟ್ಸ್ ಅನ್ನು ಹೇಳಿದ್ರೆ ಮ್ಯಾಮ್, ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ಸರ್, ಐ ಥಿಂಕ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಎಲ್ಲರಿಗೂ ಕಡ್ಡಾಯವಾಗುತ್ತಾ ಅಂತ ಕೇಳ್ತಾ ಇದ್ರು, ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಮತ್ತೆ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಮತ್ತೆ ಪ್ರೊಫೆಷನಲ್ಸ್ಗೆ ಕೆಲವೊಂದು ನಿಯಮಗಳನ್ನು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಅದನ್ನ ಮತ್ತೊಮ್ಮೆ ಏನಾದ್ರು ಹೇಳಲಿಕ್ಕಾಗತ್ತೆ? ಹಾ ಮ್ಯಾಮ್, ಇವಾಗ ಟರ್ನ್ ಓವರ್ ಅಂತ ಕರಿತೀವಿ. ಪ್ರತಿಯೊಬ್ಬರಿಗೂ ಏನು ಆಕ್ಚುಲಿ ಒಂದು ವರ್ಷಕ್ಕೆ ಎಷ್ಟು ರಿಸೀಪ್ಟ್ ಬಂದಿದೆ ಅಂತ ಟರ್ನ್ ಓವರ್ ಅಂತ ಕರಿತೀವಿ. ಎಸ್ಪೆಷಲಿ ಪ್ರೊಫೆಷನಲ್ ಆಗಿ ಏನಾಗುತ್ತೆ ಅಂದ್ರೆ 10 ಲಕ್ಷಕ್ಕೆ
ಒಂದು ವರ್ಷದಲ್ಲಿ ಅವ್ರಿಗೆ 10 ಲಕ್ಷ ಇನ್ಕಮ್ ಬಂದಿದ್ರೆ, ಇನ್ಕಮ್ ಅಲ್ಲಿ ರಿಸಿಪ್ಟ್ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗಿದ್ರೆ, ಯಾರು 10 lakhs ಮೇಲೆ ಕಟ್ಟಿರುತ್ತೋ ಅವರ ಅಕೌಂಟ್ ರಿಸಿಪ್ಟ್ ಟರ್ನ್ ಓವರ್, ಅವರು ಮ್ಯಾಂಡೇಟರಿ ಆಗಿ ಫೈಲ್ ಮಾಡಲೇಬೇಕು. ಮತ್ತೆ ಇನ್ನೊಂದು ಯಾರು ಅಬ್ರಾಡ್ ಟ್ರಾವೆಲ್ ಮಾಡಿರ್ತಾರ, ಸ್ಪೆಂಡಿಂಗ್ ಆಗಿರ್ಬೋದು 2 lakhs ಅಬೌವ್ ಸ್ಪೆಂಡ್ ಮಾಡಿರ್ತಾರೆ ಟ್ರಾವೆಲಿಂಗ್ ಅಲ್ಲಿ, ಅವ್ರಿಗೆ ಮ್ಯಾಂಡೇಟರಿ ಇರುತ್ತೆ. ಮತ್ತೆ ಎಸ್ಪೆಷಲಿ ಇವಾಗ ESOP ಶೇರ್ಸ್ ಅಂತ ಕರಿತೀವಿ, ಅಂದ್ರೆ ಫಾರಿನ್ ಕಂಪನಿ ಅಬ್ರಾಡ್ ಶೇರ್ಸ್ ಅವರು ಹೋಲ್ಡಿಂಗ್ ಮಾಡಿರ್ತಾರೆ, ಫಾರಿನ್ ಅಸೆಟ್ಸ್ ನ ಹೋಲ್ಡ್ ಮಾಡಿರ್ತಾರೆ, ಅಂತವರು ಮ್ಯಾಂಡೇಟರಿಯಾಗಿ ಕಡ್ಡಾಯವಾಗಿ ಅದನ್ನ ಫೈಲ್ ಮಾಡಲೇಬೇಕು. ಯಾಕಂದ್ರೆ ಅವ್ರು ಏನು ಫಾರಿನ್ ಅಸೆಟ್ಸ್ ಹೋಲ್ಡ್ ಮಾಡ್ತಾರಲ್ಲ, ಅದು ಮ್ಯಾಂಡೇಟರಿ ಇನ್ಕಮ್ ಟ್ಯಾಕ್ಸ್ ಗೆ ಡಿಪಾರ್ಟ್ಮೆಂಟ್ ಗೆ ಡಿಸ್ಕ್ಲೋಸ್ ಮಾಡಲೇಬೇಕಾಗುತ್ತೆ. ಅವ್ರಿಗೆ ಇನ್ಕಮ್ ಕಡಿಮೆ ಇದ್ದರೂ ಸಹ, ಇವಾಗ ಅವ್ರಿಗೆ ಬಿಲೋ ನಾನು ಹೇಳಿದ್ನಲ್ಲ 3 lakhs ಗಿಂತ ಕಡಿಮೆ ಇದ್ರೆ ಫೈಲ್ ಮಾಡೋ ಅಗತ್ಯ ಇರಲ್ಲ, 3 lakhs ಅಬೋ ಇದ್ರೆ ಮ್ಯಾಂಡೇಟರಿ ಫೈಲ್ ಮಾಡಬೇಕು ಅಂತ ಹೇಳ್ತೀವಿ. ಸಪೋಸ್ ಅವ್ರ ಆದಾಯ 2 ಲಕ್ಷ ಮಾತ್ರ ಇದೆ, ಮುಂಚೆ ಅವರು ಫಾರಿನ್ ಅಬ್ರಾಡ್ ಶೇರ್ಸ್, ಫಾರಿನ್ ಅಸೆಟ್ಸ್ ಅಥವಾ ಫಾರಿನ್ ಶೇರ್ಸ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಅವ್ರಿಗೆ ಮ್ಯಾಂಡೇಟರಿ ಪ್ರತಿಯೊಂದು ವರ್ಷನೂ ಫೈಲ್ ಮಾಡ್ತಾನೆ ಇರಬೇಕು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಶೇರ್ಸ್ ಖರೀದಿ ಮಾಡಿರ್ತಾರೆ, ಅನ್ಲಿಸ್ಟೆಡ್ ಶೇರ್ಸ್ ಅಂತ ಕರೀತಾರೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ಒಂದು ಕಂಪನಿ ಶೇರ್ಸ್ ಲಿಸ್ಟೆಡ್ ಆಗಿರಲ್ಲ, ಅಂತ ಕಂಪನಿ ಶೇರ್ಸ್ ಏನಾದ್ರು ಅವರು ಹೋಲ್ಡಿಂಗ್ ಅಲ್ಲಿ ಇದ್ರೆ, ಅಂತ ಕಂಪನಿ ಶೇರ್ಸ್ ಏನಾದ್ರು ಪರ್ಚೇಸ್ ಮಾಡಿ ತುಂಬಾ ವರ್ಷದಿಂದ ಹೋಲ್ಡಿಂಗ್ ಅಲ್ಲಿ ಇಟ್ಕೊಂಡಿದ್ರೆ ಅಂತ ಒಬ್ರು ಸಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕು ಮ್ಯಾಂಡೇಟರಿ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್, ನಮ್ಮೊಂದಿಗೆ ಸೇರಿ ಟ್ಯಾಕ್ಸ್ ಫೈಲಿಂಗ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಿಮ್ಮ ಅಮೂಲ್ಯವಾದ ಮಾಹಿತಿನ ಹಂಚಿಕೊಂಡಿದ್ದೀರಾ. ಮತ್ತೆ ಶ್ರೀ ಶರಣ್ ಪಾಟೀಲ್ ಸರ್ ಅವರಿಗೂ ಕೂಡ ಉಪಯುಕ್ತ ಒಳನೋಟಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹೇಳ್ತಾ, ಇಂದು ನಮ್ಮೊಂದಿಗೆ ಕಾಲ್ ನಲ್ಲಿ ಭಾಗವಹಿಸಿದ ಎಲ್ಲ ಹೂಡಿಕೆದಾರರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಕಾಲ್ ನಲ್ಲಿ ಹೊಸ ವಿಷಯದ ಚರ್ಚೆಯ ಜೊತೆಗೆ. ಥ್ಯಾಂಕ್ ಯು, ಶುಭರಾತ್ರಿ. Mutual fund investments are subject to market risks. Read all scheme-related documents carefully.